ಓಕೆ 2024 ಅಂತ ಬಂದಾಗ ಏನು ಒಂದು ಕಳ್ಕೊಂಡ್ರಿ ಏನೊಂದು ಗಳಿಸ್ಕೊಂಡ್ರಿ? ಓಕೆ, ಕಳ್ಕೊಂಡಿದ್ದು ಜೀವನದಲ್ಲಿ ಹೆಂಗೆ ಹೇಳೋದು, ಓಕೆ, ನನ್ನ ಪ್ರಕಾರ ದೇವರು ನಮ್ಮ ಜೀವನದಲ್ಲಿ ವ್ಯಕ್ತಿ ಆಗಲಿ ಅಥವಾ ಕೆಲಸ ಆಗಲಿ ಯಾವುದೋ ಒಂದು ನಮ್ಮ ಜೀವನದಲ್ಲಿ ಇದ್ದರೆ ಅದು ನಾವು ಏಳಿಗೆ ಆಗಲ್ಲ ಅಂದಾಗ ಅದನ್ನು ಕಿತ್ತು ಬಿಸಾಕ್ತಾರೆ. ಆ ಥರದ್ದೊಂದು ಸನ್ನಿವೇಶನ ಕಿತ್ತು ಬಿಸಾಕಿದ್ರು ನನ್ನ ಜೀವನದಿಂದ. ಹಾಗೆಯೇ ಅದೇ ಥರ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿರೋದಕ್ಕೆ ಏನು ಬೇಕೋ ಅದನ್ನು ಒಂದು ರೂಪದಲ್ಲಿ ಕೊಟ್ಟರು. ಅದು ಯಾವ ರೂಪ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ರೂಪದಲ್ಲಿ ಕೊಟ್ಟರು, ಅದು ಖುಷಿ ಇದೆ. ಆ್ಯಂಡ್ ಲಾಸ್ಟ್ ಇಯರ್ ನಾನು ಫಿಲ್ಮ್ ಫೇರ್ ರೆಡ್ ಕಾರ್ಪೆಟ್ ಹೋಸ್ಟ್ ಮಾಡಿದೆ. ಫಿಲ್ಮ್ ಫೇರ್ ನಿಮ್ಗೆ ಗೊತ್ತು, ತುಂಬ ದೊಡ್ಡದು ಅದು ಅವಾರ್ಡ್ ಫಂಕ್ಷನ್, ಸೌತ್ದು ಹೈದ್ರಾಬಾದಲ್ಲಿತ್ತು. ಸೊ ಆಲ್ಮೋಸ್ಟ್ ತಮಿಳ್, ತೆಲುಗು ಆ್ಯಕ್ಟರ್ಸ್, ನಮ್ಮ ಕನ್ನಡ ಆ್ಯಕ್ಟರ್ಸ್ ಅವ್ರದ್ದೆಲ್ಲ ಇಂಟರ್ವ್ಯೂ ಮಾಡಿದೆ. ಎಸ್ಪೆಷಲಿ ಬೇರೆ ಈಗ ನಮ್ಮ ಕನ್ನಡದವ್ರು ನಾವು ಮಾಡ್ತಾ ಇರ್ತೀವಿ, ತೆಲುಗು, ತಮಿಳ್, ಮಲಯಾಳಂ ಆ್ಯಕ್ಟರ್ಸ್ದು ಇಂಟರ್ವ್ಯೂ ಮಾಡಿದೆ. ಅದು ಸ್ವಲ್ಪ ಹೊಸ ಥರ ಅನಿಸ್ತು. ಹೊಸದಾಗೆಲ್ಲ ಆರ್ಟಿಸ್ಟ್ ಪರಿಚಯ ಆದರು. ಅದು ಒಂಥರ ಖುಷಿ ನೆನಪು ನನಗೆ. ಆ್ಯಂಡ್ ಸಂಜು ವೆಚ್ಕಿತ ಟೂಲ್ ವರ್ಕ್ ಮಾಡಿದ್ದು ರಚಿತಾ ಮ್ಯಾಮ್ ಮತ್ತು ಕಿಟ್ಟಪ್ಪ ಜೊತೆ, ನಮ್ಮ ನಾಕ್ಷಿಕರ್ ಸರ್ ಡೈರೆಕ್ಟರ್ ಜೊತೆ. ಆ ಥರ ಮಿಕ್ಸ್ಡ್ ಆಫ್ ಎಮೋಷನ್ಸ್. ಮಿಕ್ಸ್ಡ್ ಆಫ್ ಎಮೋಷನ್ಸ್. ಅದೇ ಅದು ಫುಲ್ ಪ್ರಾಜೆಕ್ಟಲ್ಲೇ ಮುಗ್ದೋಯ್ತು. ಸಂಜು ವೆಚ್ಕಿತ ಪ್ರಾಜೆಕ್ಟಲ್ಲೇ ಅಂದರೆ ವರ್ಷ ಕಳೆದೋಯ್ತು. ಸೊ ಅದೇ ಈ ಥರ ಇದಷ್ಟು ಒಂದು ಸ್ವಲ್ಪ ಸ್ವೀಟ್ ಮೆಮೊರೀಸ್ ನನಗೆ 2024. ಓಕೆ, ನೀವು ಈವೆಂಟ್ಗೆ ಹೋಗಿದ್ದೆ ಹೈದ್ರಾಬಾದ್ಗೆ ಅಂತ ಹೇಳಿದೆ ಅಲ್ವಾ? ನಾರ್ಮಲ್ ಆಗಿ ನಮ್ಮ ಕನ್ನಡದವ್ರ ಜೊತೆಗೆ ಮಾತಾಡ್ತಾ ಇರ್ತೀವಿ, ಅವ್ರ ಜೊತೆಗೆ ಈವೆಂಟ್ಗೂ ಹೋಗ್ತೀವಿ, ಡ್ಯಾನ್ಸು ಮಾಡ್ತೀವಿ, ರೀಲ್ಸು ಮಾಡ್ತೀವಿ. ಬಟ್ ಬೇರೆ ಭಾಷೆಯವ್ರ ಜೊತೆಗೆ ಅವ್ರನ್ನ ನೋಡಿದಾಗ, ಮಾತಾಡಿಸಿದಾಗ ಅಷ್ಟು ದೊಡ್ಡ ಸ್ಟೇಜಲ್ಲಿ ಅದೊಂದು ಹೇಗಿತ್ತು ಫೀಲಿಂಗ್? ಫೀಲಿಂಗ್ ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಯಾಕಂದರೆ ಆಲ್ ಅ ವೆರಿ ಸ್ವೀಟ್. ಇವರೆಲ್ಲ ಬಂದಿದ್ರು, ಪ್ರಿಯಾಮಣಿ ಮತ್ತು ಅವರು ಅಲ್ಲು ಅರ್ಜುನ್ ಅವ್ರ ತಮ್ಮ ಅಲ್ಲು ಶಿರಿಸ್. ಅಲ್ಲು ಅವ್ರ ಹೆಸರು ಸ್ವಲ್ಪ ಕಷ್ಟ ಪ್ರೊನೌನ್ಸ್ ಮಾಡೋಕ್ಕೆ. ಅಲ್ಲು ಅರ್ಜುನ್ ಅವ್ರ ತಮ್ಮ ಒಬ್ಬರಿದ್ದಾರೆ, ಈಸ್ ಆಲ್ಸೋ ಹೀರೋ. ಅವ್ರು ಬಂದಿದ್ರು. ಅವ್ರು ನನಗೆ ಕಾಂಪ್ಲಿಮೆಂಟ್ ಕೊಟ್ಟರು. ಅದು ನಂಗೆ ಜಾಸ್ತಿ ಲುಕಿಂಗ್ ಸೋ ಪ್ರಿಟಿ ಅಂತ ಹೇಳಿದ್ರು. ಅಲ್ಲು ಶಿರಿಸ್ ಏನೋ ಅವ್ರ ಹೆಸರು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್. ಅವ್ರದ್ದು ಅಲ್ಲು ಇಂದನೇ ಶುರು ಆಗುತ್ತೆ. ಸೊ ಅವ್ರು ಕಾಂಪ್ಲಿಮೆಂಟ್ ಕೊಟ್ಟರು, ಅದು ಖುಷಿ ಆಯಿತು. ಆ್ಯಂಡ್ ಪಾರ್ವತಿ ಮೆನನ್ ಅವ್ರು ಕೂಡ ಹೇಳಿದ್ರು ಲುಕಿಂಗ್ ಪ್ರಿಟಿ ಅಂತ. ಜಾಸ್ತಿ ಕಾಂಪ್ಲಿಮೆಂಟ್ಸ್ ಬಂತು. ಕನ್ನಡದವ್ರು ಯಾರು ಕೊಡ್ಲಿಲ್ಲ ನನಗೆ, ಯಾರು ಕೊಡ್ಲಿಲ್ಲ, ಎಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದು. ಸೊ ಅದು ಸ್ವಲ್ಪ ನನಗೆ ಮನಸ್ಸಲ್ಲಿ ಓಕೆ ಪರವಾಗಿಲ್ಲಪ್ಪ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವರೆಲ್ಲ. ಇವನ್ ದೋ ನಾನು ಹೊಸ ಆ್ಯಂಕರ್ ಆಗಿದ್ರು ಅಲ್ಲಿಗೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಕೇಳಿದ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ರು. ತುಂಬ ಡಿಫಿಕಲ್ಟ್ ಆ್ಯಂಡ್ ಒಂಥರ ನನಗೆ ಮಜಾನೂ ಅನ್ನಿಸ್ತು. ಯಾಕಂದರೆ ಯೂಶ್ವಲಾಗಿ ನಾವು ಇಲ್ಲೆಲ್ಲ ಕನ್ನಡದಲ್ಲೇ ಹೋಸ್ಟ್ ಮಾಡೋ ಅಂಥದ್ದಲ್ಲ. ಅಲ್ಲೂ ಹೋದಾಗ ಅವ್ರಿಗೆ ಕನ್ನಡ ಬರಲ್ಲ. ಕನ್ನಡ ಆ್ಯಕ್ಟರ್ಸ್ನ ಹೊರತುಪಡಿಸಿ ಅಲ್ಲೆಲ್ಲ ನಾವು ಇಂಗ್ಲೀಷಲ್ಲಿ ಹ್ಯಾಂಡಲ್ ಮಾಡಬೇಕು. ಇಲ್ಲ ಮಲಯಾಳಂ, ತೆಲುಗು. ನನಗೆ ತೆಲುಗು ಅರ್ಧಂಬರ್ಧ, ತಮಿಳ್ ಇವಾಗ ಕಲಿತಾ ತೆಲುಗು ಸ್ವಲ್ಪ ಬರುತ್ತೆ. ಕನ್ನಡ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದಾನೇ ಇಲ್ಲಿದ್ದೀನಿ. ಸೊ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ ನನಗೆ. ಕನ್ನಡದ ಹುಡುಗಿ ಕನ್ನಡ ಬರಲೇಬೇಕು, ಚೆನ್ನಾಗಿ ಬರುತ್ತೆ, ಬರಲ್ಲ ಅಂತ ಹೇಳಂಗೆ ಇಲ್ಲ. ನೋ ಕಾಂಪ್ರಮೈಸ್. ಕನ್ನಡ ಅಂತೂ ನಾನು ಕನ್ನಡ ಬಿಟ್ಕೊಡೋದೇ ಇಲ್ಲ. ಅಲ್ಲಿ ಅದೇ ಇಂಗ್ಲೀಷಲ್ಲಿ ಮಾಡಬೇಕಾಗಿತ್ತಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಯಾಕಂದ್ರೆ ನಮ್ಮ ಭಾಷೆಲಿ ನಾವು ಮಾಡೋದೇ ಚಂದ, ಬೇರೆ ಭಾಷೆಲಿ ಯಾಕೆ ಮಾಡಬೇಕು ಅನ್ನೋದು ಬೇಜಾರಿತ್ತು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಇಲ್ಲಿ ಕನ್ನಡ ನಮ್ಮ ಸ್ಯಾಂಡ್ಲ್ವುಡ್ನಲ್ಲಿ ನಿಮಗೆ ಹೋಸ್ಟ್ ಮಾಡಲಿಕ್ಕೆ ಎಲ್ಲ ಆಪರ್ಚುನಿಟೀಸ್ ಎಲ್ಲ ಸಿಕ್ಕಿದೆಯಾ? ಖಂಡಿತ ಸಿಕ್ಕಿದೆ. ನಾನು ಜಿ ಕುಟುಂಬ ಅವಾರ್ಡ್ಸ್ ಮಾಡಿದೆ 2023. ಜಿ ಕುಟುಂಬ ಅವಾರ್ಡ್ಸ್ ರೆಡ್ ಕಾರ್ಪೆಟ್ ನಾನೇ ಮಾಡಿದ್ದು. ಆ್ಯಂಡ್ ಚಿತಾರ ಸ್ಟಾರ್ ಅವಾರ್ಡ್ಸ್ ಅಂತ ಬರುತ್ತೆ ಗೊತ್ತಾ, ಅದಕ್ಕೆ ಎವ್ರಿ ಇಯರ್ ನಾನು ರೆಡ್ ಕಾರ್ಪೆಟ್ ಮಾಡ್ತೀನಿ. ಫಾರ್ ದೆಮ್ ನಾನು ಅಫಿಷಿಯಲ್ ಆ್ಯಂಕರ್ ಅವ್ರಿಗೆ. ಯಾವುದು ಅದೇ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ನಿಮ್ಮ ಒಂದು ವರ್ಕಲ್ಲಿ ಅಂದರೆ ಒಬ್ಬ ಕಲಾವಿದೆಯಾಗಿ ಸೊ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಿಮಗೆ ಆ ತೃಪ್ತಿ ಇದೆಯಾ? ತೃಪ್ತಿ ಆ್ಯಕ್ಚುಲಿ ಇಲ್ಲ ನನ್ನ ಪ್ರಕಾರ. ಅಂದರೆ ತೃಪ್ತಿ ಯಾವಾಗ ಬರುತ್ತೆ ಗೊತ್ತಾ, ಅಂದರೆ ಅದೊಂದು ನಿಮ್ಮ ಗುರಿ ಅಂತ ಇರುತ್ತೆ ಗೊತ್ತಾ ಪ್ರತಿಯೊಂದು ವ್ಯಕ್ತಿಗೂ. ಸೊ ಆ ಗುರಿ ತಲುಪಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಡೋದ್ರಲ್ಲಿ ಅರ್ಥ ಇದೆ. ಸುಮ್ಮನೆ ಒಂದು 2-3 ಸ್ಟೆಪ್ಸ್ ಹತ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ, ಪೀಕಲ್ಲಿದ್ದೀನಿ ಅಂತ ಮೆರೆಯೋದು ಅಥವಾ ದುರಹಂಕಾರ ಪಡೋದು ನನಗೆ ಬಂದಿಲ್ಲ, ನನಗೆ ಇದುವರೆಗೂ ಇಲ್ಲ. ನಾನು ಇವಾಗ್ಲೂ ಇಷ್ಟು ಮಾಡಿದ್ರೂ ನಾನು ಏನೂ ಮಾಡಿಲ್ಲ ಅನ್ನೋ ಭಾವನೆನೇ ಇರೋದು. ಹಂಗಿದ್ರೇ ನೀವು ನಿಮ್ಮ ಗುರಿ ಮುಟ್ಟೋಕ್ಕಾಗತ್ತೆ. 2-3 ಸ್ಟೆಪ್ಸ್ ಹತ್ಬಿಟ್ಟು ನಾನು ಬೆಳೆದ್ಬಿಟ್ಟಿದ್ದೀನಿ ಅನ್ಕೊಳಕ್ಕಾಗಲ್ಲ. ಸೊ ಆ ಒಂದು ಕಂಪ್ಲೀಟ್ ಆ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ನಾನು ಇಲ್ಲಿ ನಿಂತಿದ್ದೀನಪ್ಪ ಅಂತ ಅನಿಸಿದಾಗ ಖುಷಿ ಪಡಬೇಕು. ತುಂಬ ದುರಂಕಾರ ಪಡಬಾರ್ದು, ಖುಷಿ ಪಡಬೇಕು ಅಷ್ಟೇ. ಈಗ ಪ್ರಿನ್ಸಸ್ ಆಫ್ ಕರ್ನಾಟಕ 2016 ಅಲ್ವಾ? ಅದಾದಮೇಲೆ ಆಪರ್ಚುನಿಟೀಸ್ ಎಲ್ಲ ಹೇಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು? ನಾನು ಆ್ಯಕ್ಚುಲಿ ನನಗೆ ನಿಮಿಷ
ನಾನು ಕೆರಿಯರ್ ಶುರು ಮಾಡಿದ್ದು ನಾನು ತುಂಬ ಚಿಕ್ಕವಳಿದ್ದಾಗ, ನನಗೆ ಅರೌಂಡ್ 6 ವರ್ಷ. ಅವಾಗ ಒಂದು ಸೀರಿಯಲ್ ಮಾಡಿದ್ದೆ DD1 ಆಯಿತಾ. ಅದಾದಮೇಲೆ ಯಾವುದೂ ಮಾಡಿಲ್ಲ. ಅದಾದಮೇಲೆ ನಾನು ಪ್ರಿನ್ಸೆಸ್ ಕರ್ನಾಟಕ ಗಿಂತ ಬಿಫೋರ್ ಒಂದು ಸೀರಿಯಲ್ ಮಾಡಿದೆ ಉದ್ಯಾದಲ್ಲಿ, ಸುಂದರಿ ಅಂತ ಹೀರೋಯಿನ್, ಸೆಕೆಂಡ್ ಹೀರೋಯಿನ್. ಅದರಲ್ಲಿ ಅದು ಆ ಆಪರ್ಚುನಿಟಿ ಹೆಂಗೆ ಬಂತಂದರೆ, ನನಗೆ ನಾನು ಎಲ್ಲ ಲೋಕಲ್ ಚಾನಲ್ಸಲ್ಲೂ ಆ್ಯಂಕರಿಂಗ್ ಮಾಡ್ತಿದ್ದೆ ಬೆಂಗಳೂರಲ್ಲೆಲ್ಲ. ಸೆಮಿ ಲೋಕಲ್ ಚಾನಲ್ಸ್ ಹೇಳ್ಬೋದಾ ಹೆಸರು? ಹೇಳ್ಬೋದು. ಓಕೆ. ಬ್ಯಾಂಗ್ಳೂರಲ್ಲಿರೋ ಎಲ್ಲ ಸೆಮಿ ಸ್ಯಾಟಲೈಟ್ ಲೋಕಲ್ ಚಾನಲ್ಸಲ್ಲಿ ಹೋಸ್ಟ್ ಮಾಡ್ತಿದ್ದೆ. ಲೈಕ್ CE ಬ್ಯಾಂಗ್ಳೂರ್, ನಕ್ಷತ್ರ, ಎಲ್ಲ ಯಾವುದಿಲ್ಲ ಕೇಳಿ, MC, ಎಲ್ಲ ಲೋಕಲ್ ಚಾನಲು. ನಾನು 1 hour ಡೈಲಿ ಎಲ್ಲ ಚಾನಲಲ್ಲೂ 1 hour ಆ್ಯಂಕರಿಂಗ್ ಮಾಡ್ತಿದ್ದೆ ನಾನು. ಸೊ ಆವಾಗ ಯಾರೋ ಚಾನಲ್ ಜಿ ಕನ್ನಡ ಚಾನಲಲ್ಲಿ ಯಾರೋ EP ನನ್ನ ನೋಡಿ ನನಗೆ ಆಫರ್ ಬಂತು, ಆಡಿಷನ್ ಕಾಲ್ ಬಂತು. ಹಾಗೆ ಕೊಟ್ಟೆ, ಆಡಿಷನ್ ಕೊಟ್ಟೆ. ಜಾನಿ ಹರ್ಷ ಪ್ರೊಡಕ್ಷನ್ನು ಫಸ್ಟು ಹೀರೋಯಿನಾಗಿ ಸೈನ್ ಮಾಡಿದ್ದು ಅಗ್ರಿಮೆಂಟ್ ನಾನು, ಜಾನಿ ಹರ್ಷ ಪ್ರೊಡಕ್ಷನ್, ಜಿ ಕನ್ನಡ. ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಪ್ರಾಜೆಕ್ಟೇ ಡ್ರಾಪ್ ಆಗೋಯ್ತು. ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡಿ ಇನ್ನೇನೋ ಇನ್ನೊಂದು ಮಂತಲ್ಲಿ ಶುರು ಆಗಬೇಕು, ಪ್ರಾಜೆಕ್ಟೇ ಡ್ರಾಪು. ನಾನು ಡ್ರಾಪ್ ಅಲ್ಲ, ಹೋಲ್ ಪ್ರಾಜೆಕ್ಟೇ ಡ್ರಾಪ್ ಆಯಿತು ಬಿಕಾಸ್ ಆಫ್ ಫ್ಯೂ ರೀಸನ್ಸ್ ಅಂತ ಗೊತ್ತಿಲ್ಲ, ಅದು ಇಂಟರ್ನಲ್ ಇದು. ಅದೇ ಅದು ಆದಮೇಲೆ ನಂಗೆ ಸುಂದರಿ ಸಿಕ್ಕಿದ್ದು. ಅಲ್ಲಿರೋರು ಸುಂದರಿಗೆ ರೆಫರ್ ಮಾಡಿ ಸುಂದರಿ ಸಿಕ್ತು. ಸುಂದರಿ ಆದಮೇಲೆ ಅಪರಂಜಿಲು ಅಗೇನ್ ಸೆಕೆಂಡ್ ಲೀಡಾಗಿ ಹೀರೋಯಿನ್ ಆಗಿ ಮಾಡಿದೆ. ಅದಾದಮೇಲೆ ಅಗ್ನಿಸಾಕ್ಷಿ. ಅದಾದಮೇಲೆ ಗ್ಯಾಪ್ ಆಯಿತು, ಮತ್ತೆ ನನ್ನ ಅರಸಿರಾದೆ. ಅದಾದಮೇಲೆ ರಿಯಾಲಿಟಿ ಶೋ, ಈ ಥರ. ಓಕೆ, ಈಗ ಅಗ್ನಿಸಾಕ್ಷಿ ಬಗ್ಗೆ ಮಾತಾಡಲೇಬೇಕು. ಆ ಒಂದು ಮೆಮೊರೀಸ್ ಹೇಳೋದಾದರೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ, ಅಗ್ನಿಸಾಕ್ಷಿ ಅಂತ ಬರ್ತಿತ್ತು. ಏನಿದು ಅಂತ ಅನ್ಕೋತಿದ್ದೆ. ಕಟ್ ಮಾಡಿದ್ರೆ 7ನೇ ವರ್ಷಕ್ಕೆ ನಾನೇ ನನಗೆ ಲೈಕ್ ಅವಾಗಲೂ ಚಿಕ್ಕವಳೆ ನಾನು. ಸೊ ಅದೇ ಅನ್ಕೋತಿದ್ದೆ. ಅದು ಶುರು ಆದಾಗ ತುಂಬ ಚಿಕ್ಕವಳು. ನಾನೊಂದು PU ಎಲ್ಲ ಬರೋ ಅಷ್ಟೊತ್ತಿಗೆ ಇದೇ ಶುರು ಆಗ್ಬಿಟ್ಟಿತ್ತಲ್ಲ, ನಾನೇ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟೆ ಅಗ್ನಿಸಾಕ್ಷಿಲಿ. ಸೊ ಅದು ತುಂಬ ಖುಷಿ ಅನ್ನಿಸ್ತು, ಯಾಕಂದರೆ ಅಗ್ನಿಸಾಕ್ಷಿ ನಂಬರ್ 1 ಸೀರಿಯಲ್ ಆಗಿತ್ತು ಅವಾಗ. ಮನೆಗೂ ಅಗ್ನಿಸಾಕ್ಷಿ ಅಂದರೆ ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿದ್ದಂತಹ ಧಾರಾವಾಹಿ. ಸೊ ಆ ಧಾರಾವಾಹಿಲಿ ನಾನು ಕೂಡ ಇದ್ದೆ. ಅದರಲ್ಲೂ ಕೊನೆ ದಿನಗಳಲ್ಲಿ ನಮ್ಮ ಫ್ಯಾಮಿಲಿದೆ. ನಾನು ವನಿತಾ ವಾಸು ಅವರ ಮಗಳ ಪಾತ್ರ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಅದು ಒಂಥರ ತುಂಬ ಪಾಸಿಟಿವ್ ಕ್ಯಾರೆಕ್ಟರ್. ರೋಶ್ನಿ ಅಂತ ಇನ್ನೂ ಹೆಸರು ನೆನಪಿದೆ ನನಗೆ, ರೋಶ್ನಿ ಅಂತ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದೆಲ್ಲ ಕಟ್ಟಾಗುತ್ತಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅಗ್ನಿಸಾಕ್ಷಿಲಿ ಅಷ್ಟೂ ಜನ ಇರೋರೆಲ್ಲ ಸ್ಟಾರ್ಸ್, ದೊಡ್ಡ ಆ್ಯಕ್ಟರ್ಸ್ ಇದ್ರು ಅಲ್ಲಿ. ಯಾರು ನಮ್ಮ ವನಿತಾ ವಾಸು ನಾನು ಹೇಳ್ದಂಗೆ, ಅವರು ನನಗೆ ತಾಯಿ ಪಾತ್ರ ಮಾಡಿದರು. ಮತ್ತು ಮುಖ್ಯಮಂತ್ರಿ ಚಂದ್ರು ಸರ್ ಇದ್ದರು. ಆಮೇಲೆ ಇನ್ನು ಉಳಿದಂತ ಹೇಳ್ಬೇಕಂದ್ರೆ ಸುಕೃತ, ವೈಷ್ಣವಿ, ರಾಜೇಶ್, ಧ್ರುವ, ತುಂಬ ಜನ. ಅರ್ಜುನ್, ನಾನು ಅಣ್ಣ ಕ್ಯಾರೆಕ್ಟರ್ ಮಾಡಿದ್ರು, ಅರ್ಜುನ್ ಅಂತ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಅವರು. ಒನ್ನಲ್ಲಿ ಒಂಥರ ನಮ್ದು ಹೆಂಗಿತ್ತಂದರೆ ಫುಲ್ ಫ್ಯಾಮಿಲಿ, ಒಂದು ತುಂಬ ಕುಟುಂಬದ ಥರ ಇರ್ತಿತ್ತು. ಆ್ಯಂಡ್ ವನಿತಾ ವಾಸು ಅವರಿಷ್ಟು ಹೀರೋಯಿನ್ ಆಗೆಲ್ಲ ಮಾಡ್ತಾರೆ ಹಳೆ ಕಾಲದಲ್ಲೆಲ್ಲ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು, ಅವ್ರ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದು, ಅದೆಲ್ಲ ಒಳ್ಳೆ ಮೆಮೊರಿ ನನಗೆ ಜೀವನದಲ್ಲಿ. ಆ್ಯಂಡ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ತುಂಬ ಹೆಸರು ಕೂಡ ಬಂತು ನನಗೆ ಅಗ್ನಿಸಾಕ್ಷಿಯಿಂದ. ಇವಾಗ್ಲೂ ನೀವು ಅಗ್ನಿಸಾಕ್ಷಿಲಿ ಮಾಡಿದ್ರಿ ಅಲ್ವಾ ಅಂತ ಇವಾಗ್ಲೂ ಗುರುತಿಸ್ತಾರೆ. ಹೌದು, ನನಗೆ ತುಂಬ ಹೆಸರು ಬಂತು, ಮರೆಯೋಕ್ಕೆ ಆಗಲ್ಲ. ಪ್ರೊಡಕ್ಷನ್ ಅರ್ಕಾ ಮೀಡಿಯಾ ಪ್ರೊಡಕ್ಷನ್ನೇ ಮರೆಯೋಕ್ಕಾಗಲ್ಲ. ವೆರಿ ಗುಡ್ ಪ್ರೊಡಕ್ಷನ್. ಓಕೆ, ಇವಾಗ ರಿಯಾಲಿಟಿ ಶೋ ಕೂಡ ಮಾಡಿದ್ದೀರಾ ನೀವು, ಭರ್ಜರಿ ಬ್ಯಾಚುಲರ್ಸ್. ಸೊ ಅದ್ರದ್ದು ಒಂದು ಎಕ್ಸ್ಪೀರಿಯನ್ಸ್. ರಿಯಾಲಿಟಿ ಶೋ ನನಗೆ ಫಸ್ಟ್ ರಿಯಾಲಿಟಿ ಶೋ ಇದು ಭರ್ಜರಿ ಬ್ಯಾಚುಲರ್ಸ್. ಆ್ಯಂಡ್ ಚೆನ್ನಾಗಿತ್ತು ಒಂಥರ. ನನ್ನ ಪಾರ್ಟ್ನರ್ ನವಾಜ್ ಆಗಿದ್ರು. ನವಾಜ್ ಗೊತ್ತಲ್ಲ, ಮಾತಾಡಿದ್ರೆ ಅಣ್ಣ ಅನ್ಕೊಂಡು ಪಾಪ ಪ್ರಾಸ ಹೇಳ್ತಿದ್ದ. ಸೊ ಪಾಪ ನನಗೂ ತುಂಬ ಪ್ರಾಸ ಹೇಳ್ತಿದ್ದ ಯಾವಾಗ್ಲೂ. ಅಮೂಲ್ಯ ಅಂದರೆ ನನ್ನ ಹೆಸರಿಗೆಲ್ಲ ಏನೇನೋ ಪ್ರಾಸ, ಗಂಟೆ ಪ್ರಾಸ ಹೇಳ್ತಿದ್ದ. ಅವನಿಂದ ನಾನು ಕಲ್ತ್ಕೊಂಡೆ ಅಣ್ಣ ಅನ್ಕೊಂಡು ನಾನು ಶುರು ಮಾಡಿಬಿಟ್ಟಿದ್ದೆ ಪ್ರಾಸ ಹೇಳೋಕ್ಕೆ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರವಿ ಸರ್ ಇದ್ರು, ರಚಿತಾ ಮ್ಯಾಮ್ ಇದ್ರು, ಅವರಿಬ್ರು ಜಡ್ಜಸ್ ಆಗಿದ್ರಲ್ಲ. ಆ್ಯಂಡ್ ನಮ್ಮ ಕೋ ಕಂಟೆಸ್ಟೆಂಟ್ಸ್ ಒಂದಷ್ಟು ಜನ ನನ್ನ ಬೆಸ್ಟ್ ಫ್ರೆಂಡ್. ಅದರಲ್ಲೂ ಸಂಜನಾ ನನಗೆ ತುಂಬ ಬೆಸ್ಟ್ ಫ್ರೆಂಡ್ ಆದಳು, ಸಂಜನಾ ಚಿದಾನಂದ್, ಬಿಗ್ ಬಾಸ್ ಕಂಟೆಸ್ಟೆಂಟ್. ಸೊ ಆ ಥರ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ನನಗೆ ಭರ್ಜರಿ ಬ್ಯಾಚುಲರ್ಸಿಂದ. ಶಿ ಇಸ್ ಮೈ ವೆರಿ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಉಳಿದಂತೆ ಮೆಮೊರೀಸ್ ಚೆನ್ನಾಗಿತ್ತು, ಡಿಫ್ರೆಂಟ್ ಟಾಸ್ಕ್. ಬಟ್ ಯಾಕೋ ನನಗೆ ಅದು ನನಗಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ನಾನು ತುಂಬ ಮಾತು, ಆಮೇಲೆ ನಾನು ತುಂಬ ಮೆಚೂರ್ಡ್ ಆಗಿ ಮಾತಾಡೋದು. ನನಗೆ ಕಾಮಿಡಿ ಈ ಥರನೂ ಕಷ್ಟ. ನನಗೆ ಅದನ್ನು ಪೋಟ್ರೆ ಮಾಡೋಕ್ಕಾಗಲ್ಲ. ಅಲ್ಲಿ ಸ್ವಲ್ಪ ಅದೂ ಇರ್ತಿತ್ತಲ್ಲ, ಕಾಮಿಡಿ ಹಿಂಸಿತ್ತು. ಹಾಗಾಗಿ ಸ್ವಲ್ಪ ನನಗಲ್ಲ ಈ ವೇದಿಕೆ ಅಂತ ಅನಿಸಿದುಂಟು. ಅದು ಹೊರತುಪಡಿಸಿ ಚೆನ್ನಾಗಿತ್ತು. ಓಕೆ, ನೀವು ನಮ್ಮ ಹನುಮಂತಣ್ಣನ ಬಗ್ಗೆನೇ ಹೇಳಿಲ್ಲ. ಹನುಮಂತ ಬಗ್ಗೆ ಎಲ್ಲೋದ್ರು ಅವನ ಬಗ್ಗೆನೇ ಕೇಳ್ತಾರೆ. ಹನುಮಂತು ಆ್ಯಕ್ಚುಲಿ
ಸಖತ್ ಒಳ್ಳೆ ಹುಡುಗ. ಒಂದ್ ವಿಷಯ ನಾನು ಹೇಳಲೇಬೇಕು, ಹನುಮಂತು ಗರ್ಲ್ ಫ್ರೆಂಡು ನನ್ನ ಫ್ಯಾನು. ಇದು ಎಷ್ಟೊಂದು ನನಗೆ ಗೊತ್ತಿಲ್ಲ. ಯಾರು ಗರ್ಲ್ ಫ್ರೆಂಡ್? ಯಾರು ಅವಳ ಹೆಸರು ನನಗೆ ಮರ್ತು ಹೋಗಿದೆ. ಒಂದ್ ಗರ್ಲ್ ಫ್ರೆಂಡ್, ಮದ್ವೆ ಆಗೋ ಹುಡುಗಿ. ಒಂದ್ಸಲ ಹಂಗೆ ಕುತ್ಕೊಂಡಿದ್ದಾಗ ಅಮೂಲ್ಯ ಅಕ್ಕ ತಗೋ ನನ್ನ ಹುಡುಗಿ ಮಾತಾಡ್ಬೇಕಂತೆ, ನಿಂದು ಫ್ಯಾನ್ ಇದ್ದಾಳೆ ಇವಳು ಅಂತ ಕೊಟ್ಟ. ಯಾಕೆ ಫ್ಯಾನ್? ಏನಕ್ಕೆ ಫ್ಯಾನ್ ಇರ್ಬೋದು? ಸೀರಿಯಲ್ಗ ಆಂಕರಿಂಗ್ ಅಂತ ಗೊತ್ತಿಲ್ಲ. ಅವಳು ನೋಡಿದ್ರೆ ನನ್ನ ಆಂಕರಿಂಗ್ ಫ್ಯಾನ್. ನಾನು ಅವಾಗ ಹೇಳಿದ್ನಲ್ಲ, ಅವಾಗಿಂದ ಅವಳು ನನ್ನ ಫ್ಯಾನ್ ಅಂತ. ನನ್ನ ಸೀರಿಯಲ್ ಎಲ್ಲ ನೋಡಿದಾಳೆ. ನನ್ನ ನರ್ಸಿರ ಅದ ವಿಲ್ಲನ್ ಅಲ್ವಾ ನಾನು, ಅಕ್ಕ ನೀವು ಚೆನ್ನಾಗಿ ಕಂಡ್ಬಿಡ್ತಿದ್ರಿ ಅಂತ. ನಾನು ಚೆನ್ನಾಗಿ ಕಂಡ್ಬಿಡ್ತಿದ್ರಿ ನಂಗೆ ನಿಮ್ ಕಣ್ಣು ಅಂದ್ರೆ ಇಷ್ಟ, ನಾನು ನಿಮ್ ಫ್ಯಾನ್ ಅಕ್ಕ. ನಾನು ಒಬ್ಳ ಹತ್ರನೇ ಮಾತಾಡಿರೋದು. ಅಷ್ಟು ಜನ ಎಷ್ಟು ಜನ ಹುಡುಗಿರಿದ್ರಲ್ವ, ಅವಳು ಯಾರ ಹತ್ರನೂ ಮಾತಾಡಿಲ್ಲ. ಅವನದೇ ಯಾವಾಗ್ಲೂ ಒಳಗ್ ಮಾಡ್ದಾಗೆಲ್ಲ, ಅವಳು ಕಾಲ್ ಮಾಡ್ದಾಗೆಲ್ಲ ಅವ್ನಿಗೆ ನನ್ಗೆ ಕೊಡ್ತಿದ್ದ, ಅಕ್ಕ ತಗೋ ನನ್ನ ಹುಡುಗಿ ಮಾತಾಡ್ಬೇಕಂತ, ನಿಮಗೆ ತಗೋ ಮಾತಾಡು ಅಂತ. ಅವಳು ನನ್ನ ಹತ್ರ ಮಾತ್ರ ಮಾತಾಡ್ತಿದ್ದು. ಇದು ಅದನ್ನ ಹೇಳ್ತಿದ್ದ, ನಿನ್ನ ಹತ್ರ ಮಾತ್ರ ಮಾತಾಡೋದವಳು, ಇದುವರೆಗೂ ಯಾರ ಹತ್ರನೂ ಮಾತಾಡಿಲ್ಲ ಅವಳು ಅಂತ. ಸೊ ಅದೊಂದು ಕನೆಕ್ಷನ್ ಇತ್ತು ನನ್ನ ಮಧ್ಯೆ ಅವನ ಮಧ್ಯೆ. ಆಮೇಲೆ ನಾನು ವ್ಲಾಗ್ಸ್ ಮಾಡ್ತಿದ್ದೆ ಯೂಟ್ಯೂಬ್ಗೆ, ಭರ್ಜರಿ ಬ್ಯಾಚುಲರ್ಸ್ ಆಫ್ ಸ್ಕ್ರೀನು. ಫೋನ್ ಇಟ್ಕೊಂಡ್ರೆ ಸಾಕು, ನೀನ್ ಇದೇ ಮಾಡು, ಬೇರೆ ಏನು ಮಾಡ್ಬೇಡ ಅಂತ ಬೈತಿದ್ದ. ಚೆನ್ನಾಗಿ ಬೈಸ್ಕೊತಿದ್ದೆ. ಸೊ ಒಂದ್ಸರಿ ಅಟ್ಟಿಸ್ಕೊಂಡ್ಬಿಟ್ಟಿದ್ದ. ಕಾಮಿಡಿ ಆಗಿರ್ತಾರ ತುಂಬಾ. ಕಾಮಿಡಿ ಮತ್ತೆ ಒಂದ್ಸಲ ಸ್ಟ್ರಿಕ್ಟು, ಬೈದು ಬಿಡ್ತಾನೆ. ಏನ್ ಬೈತಾರೆ? ಅವ್ರ ಭಾಷೆಲಿ, ಅವ್ರ ಭಾಷೆ ಅರ್ಧ ನಿಮ್ಗೆ ಅರ್ಥ ಆಗುತ್ತೆ? ಅರ್ಥ ಆಗುತ್ತೆ. ಅದಕ್ಕೆ ಕೆಟ್ಟ ಮಾತಂದ್ರೆ ಅದನ್ನೇ ಒಳ್ಳೆ ರೀತಿ ಫನ್ನಿ ಅನ್ಸುತ್ತೆ ನಮ್ಗೆ. ಅವ್ರ ಕಡೆ ಎಲ್ಲ ಹಂಗೆ ಅಲ್ವಾ, ಕೆಟ್ಟ ಮಾತಾಡಿದ್ರೆ ಅದೇ ಮಾತು ಅವ್ರ ಪ್ರಕಾರ. ಸೊ ಹಂಗೆ ಫನ್ನಿಯಾಗಿ, ಬಟ್ ತುಂಬಾ ಒಳ್ಳೆ ಹುಡುಗ ಅವನು. ಅಂದ್ರೆ ಅವನ್ ದಡ್ಡನೂ ಅಲ್ಲ, ಅವನು ತುಂಬಾ ಜಾಣನೂ ಅಲ್ಲ. ಅಂದ್ರೆ ಈ ಜಾಣ ಪೆದ್ದು ಅಂತಾರ ಗೊತ್ತಾ, ಅಂದ್ರೆ ಮುಗ್ಧತೆ ಒಂದು, ಅವನಲ್ಲಿ ಒಂದ್ ಮಗು ರೀತಿಯ ಮುಗ್ಧತೆ ಇದೆ. ಅಂದ್ರೆ ಏನೇ ಇದ್ರು ಹೇಳೋ ಅಂಥದ್ದು. ಈಗ ನಾವು ಏನಾದ್ರು ಜನರಲ್ ಆಗಿ ಯಾರೇ ಆದ್ರೂ, ಈಗ ನಾನು ಎಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾನು ಮಾತಾಡಿದ್ರು ಕೆಲವೊಂದು ವಿಚಾರನ ನಾನು ಕೂಡ ಯೋಚನೆ ಮಾಡ್ತೀನಿ, ಹೇಳ್ಬೇಕು. ಅವ್ನು ಹಂಗಲ್ಲ. ಅಲ್ಲಿ ಲೇಟ್ ಆಗ್ತಿದೆ, ನಾನು ನೀವು ಮಾಡಿದ್ರೆ ಮಾಡಿ ಮನೆಗೆ ಹೋಗ್ತೀನಿ, ನಾವ್ ಹಂಗೆ ಹೇಳಲ್ಲ. ಹೇಳಕ್ ಆಗುತ್ತಾ? ಯಾರೋ ದೊಡ್ಡೋರು ಇರ್ತಾರೆ, ಹಂಗೆಲ್ಲ ಇಪಿಗಳು ಯಾರೋ ಇರ್ತಾರೆ, ಹೆಂಗ್ ಹೇಳೋದು ಅಂತ ನಾವ್ ಯೋಚನೆ. ಅವ್ನು ಹಂಗಲ್ಲ, ಅಲ್ಲೇ ಮುಲ್ಲಾಜೆ ಇಲ್ಲ, ನಾನು ಹೋಗ್ತಿರ್ತೀನಿ ಮನೆಗೆ, ಏನ್ ಮಾಡಂಗಿದ್ರೆ ಮಾಡಿ. ಅಷ್ಟು ಮುಗ್ಧತೆ ಅವನ್ಗೆ, ಅಷ್ಟು ಹಿ ಡೋಂಟ್ ಕೇರ್ ಫಾರ್ ಎನಿಬಡಿ ಅನ್ನೋ ತರ. ಸೊ ಯಸ್, ಗುಡ್. ಅದಕ್ಕೆ ಅವನು ಬಿಗ್ ಬಾಸ್ ವಿನ್ ಆಗಿದ್ದು ಅಲ್ವಾ? ಖುಷಿ ಆಯ್ತಲ್ವಾ ಬಿಗ್ ಬಾಸ್ ಆಗಿದ್ದು? ಖುಷಿ ಆಯ್ತು. ಬಟ್ ಅದೇ ನನ್ನ ಫ್ರೆಂಡ್ಸು ಇದ್ರು, ಭವ್ಯ ಇದ್ಲು, ಅನುಷಾ ಇದ್ಲು, ಭವ್ಯ, ಅನುಷಾ, ಓಕೆ ಇದ್ರಲ್ಲ ಅವರು. ಓಕೆ, ತ್ರಿವಿಕ್ರಮ್ ಅವರು ಇದ್ರು, ಈಸ್ ಆಲ್ಸೋ ವೆರಿ ಗುಡ್ ಪರ್ಸನ್. ಓಕೆ, ಅವನು ಹನುಮಂತು ಡಿಸರ್ವಿಂಗ್ ಇದ್ದ ಅನ್ಸುತ್ತೆ, ಅವನಿಗೆ ಸಿಕ್ಕಿದೆ ಅಷ್ಟೇ. ಇವಾಗ ನೀವು ಹನುಮಂತು ಅವ್ರ ಹುಡುಗಿ ಬಗ್ಗೆ ನಮಗೆ ಹೇಳಬೇಕು. ಯಾವ ಊರು, ಏನು? ಹನುಮಂತು ಹುಡುಗಿ ಹೆಸರು ನಿಜ ನಾನು ಅವಳು ಪಾಪ ಫ್ಯಾನ್ ಅಂದ್ರೂ ನಾನು ಅವಳ ಹೆಸರು ನೆನ್ಪಿಟ್ಕೊಂಡಿಲ್ಲ. ಸಾರಿ ಫಾರ್ ದ್ಯಾಟ್, ನನಗೆ ಬೇಜಾರಿದೆ ಅದ್ರ ಬಗ್ಗೆ. ಬಟ್ ಅವಳು ಅದೇ ಊರು ಅನ್ಸುತ್ತೆ, ಅದೇ ಊರು. ಅದೇ ಈ ಕಡೆ ಅವ್ರು ಯಾರು? ಈ ಕಡೆ ಬೆಂಗಳೂರು ಕಡೆ ಅಲ್ಲ. ಬಟ್ ಅವಳು ನಾರ್ಮಲ್ ಕನ್ನಡನೇ ಮಾತಾಡ್ತಿದ್ಲು, ಆದ್ರೆ ಅವನ ರೀತಿ ಮಾತಾಡ್ತಿರ್ಲಿಲ್ಲ. ಫೋಟೋ ನೋಡಿದೆ, ನೋಡಕ್ ಚೆನ್ನಾಗಿದ್ದಾಳೆ, ಲಕ್ಷಣವಾಗಿದ್ದಾಳೆ. ಇವಳೇ ಮದ್ವೆ ಆಗದು ಅಂತ ಹೇಳ್ದ. ಇಷ್ಟು ಗೊತ್ತು. ಅಂದ್ರೆ ಅವ್ರ ಭಾಷೆನೇನಾ ಅಥವಾ ಅಂದ್ರೆ ಅವ್ರ ಇದೆ ಅಂತ ಊರ ಅಂತನ, ಅದು ನಂಗೆ ಅಷ್ಟು ಐಡಿಯಾ ಇಲ್ಲ. ಇರಬಹುದು, ಮೇ ಬಿ ಅವ್ರ ಊರೇ ಅನ್ಸುತ್ತೆ. ಬಟ್ ಕನ್ನಡ ಮಾತ್ರ ನಾರ್ಮಲ್ ಆಗಿ ನಮ್ ತರನೇ ಮಾತಾಡ್ತಿದ್ಲು. ಅವ್ನ ರೀತಿ ಏನ್ ಮಾತಾಡ್ತಿರ್ಲಿಲ್ಲ. ಅಷ್ಟು ಗೊತ್ತು. ಆ ಹುಡುಗಿ ಬಗ್ಗೆ ಅವ್ರು ಏನ್ ಹೇಳ್ತಾ ಇದ್ರು? ಹುಡುಗಿ ಬಗ್ಗೆ ಅವನು ಹುಡುಗಿಗೂ ಬೈತಿದ್ದ ಫೋನಲ್ಲಿ. ಯಾಕೋ ಬೈತೀಯ, ಬೈಬೇಡ, ನನ್ ಫ್ಯಾನ್ ಅವಳು, ಸುಮ್ಮನೆ ಇರು. ನೀನ್ ಫ್ಯಾನ್ ಆದ್ರೆ ಬೈಬೇಕು, ಅಂದ್ರೆ ತಪ್ಪು ಮಾಡಿದ್ರೆ ಬೈಬೇಕು ಅನ್ಕೊಂಡು ಬೈತಿದ್ದ. ಅವ್ರ ಭಾಷೆಲಿ ಬೈತಾ ಇದ್ದ. ಸೊ ಮಾತಾಡ್ತಿದ್ದ ಹಂಗೆ ಮೆತ್ತಿಗೆ. ಮದ್ವೆ ಎಲ್ಲ ಯಾವಾಗ ಅಂತ ಏನು ಹೇಳಿಲ್ಲ? ಮದ್ವೆ ಯಾವಾಗ ಅಂತ ಹೇಳಿಲ್ಲ. ಆಗದು ಅಕ್ಕ ನಾನು ಅಂತ ಹೇಳ್ತಾ ಇದ್ದ. ಹೌದಾ, ಆಗು. ಅವ್ರ ಅಮ್ಮ ನೋಡಿದ್ರೆ ಇಲ್ಲ ನಾವು ಮಾಡಲ್ಲ ಅಂದ್ರ ಬಿಗ್ ಬಾಸ್ ಅಲ್ಲಿ ಹೇಳಿದ್ರಲ್ವಾ, ನಾವು ನೋಡಿದವ್ರನ್ನೇ ಮಾಡ್ತೀವಿ ಅಂತ ಫ್ಲೋಲಿ ಹೇಳಿರ್ತಾರೆ. ಬಟ್ ಅವ್ನು ಹೇಳಿದ ಪ್ರಕಾರ ನಾನು ಮದ್ವೆ ಆಗೋ ಹುಡುಗಿನೇ ಅಂತ. ಪ್ರಾಬ್ಲಿ ಅದ್ ನಂತರ ಏನಾಗಿದೆಯೋ ಗೊತ್ತಿಲ್ಲ. ಅದೇ ಅಲ್ಲಿದ್ದಾಗ ಒಂದ್ ಹುಡುಗಿ ಅಂತೂ ಇದ್ಲು, ಅವನ್ಗೆ ಮಾತಾಡ್ತಿದ್ದ ಫೋನಲ್ಲಿ, ನಂಗೂ ಕೊಟ್ಟಿದ್ದ. ಇಷ್ಟೇ ಸಿನಾರಿಯೋ.